ಹಾಯ್ ಹೆಲೋ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೆಣ್ಮಕ್ಳು ಇಷ್ಟಪಡೋದು ಜಾಸ್ತಿ ಅವರ ಸ್ಕಿನ್ ಚೆನ್ನಾಗಿರ್ಲಿ, ಆಯಿಲ್ ಸ್ಕಿನ್ ಆಗಿರ್ಲಿ, ಡಾರ್ಕ್ ಸರ್ಕಲ್ ಎಲ್ಲ ಹೋಗ್ಲಿ, ಮತ್ತೆ ಪಿಂಪಲ್ಸ್ ಎಲ್ಲ ಹೋಗ್ಲಿ ಅಂತ ಏನೇನೋ ಟ್ರೀಟ್ಮೆಂಟ್ ಅಂತಾರೆ, ಕ್ರೀಮ್ ಹಚ್ತಾರೆ. ಅವೆಲ್ಲ ಬಿಟ್ಟಾಕಿ ಮನೆ ಮದ್ದು ತಯಾರು ಮಾಡ್ಕೊಳ್ಳಿ. ನಾನಿವಾಗ ತೋರಿಸೋಂತಹ ಮನೆ ಮದ್ದನ್ನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗಾದ್ರೆ ಬನ್ನಿ, ಇವಾಗ ನಿಮ್ಮ ಸ್ಕಿನ್ಗೆ ಯಾವ ಥರ ಆಯಿಲ್ ಸ್ಕಿನ್ ಬೇಕು ಮತ್ತೆ ಪಿಂಪಲ್ಸ್ ಎಲ್ಲ ಹೋಗಿ ಡಾರ್ಕ್ ಸರ್ಕಲ್ ಎಲ್ಲ ಹೋಗ್ಬೇಕಲ್ವಾ, ಅದಕ್ಕಾಗಿ ಮನೆ ಮದ್ದು ಬರೇ 2 ಐಟಮ್, ಜಾಸ್ತಿ ಏನು ಖರ್ಚಿಲ್ಲ. ನಾವು ಡೈರಿಯಲ್ಲಿ ಹಾಲು ತರ್ತೀವಲ್ಲ, ಅದರಲ್ಲಿ ಕೆನೆ ಇರುತ್ತಲ್ಲ, ಆ ಕೆನೆ ಮತ್ತೆ ಮನೆಯಲ್ಲಿರುವಂತಹ ಅಕ್ಕಿ ಹಿಟ್ಟು ಅಷ್ಟೇ ಬೇಕಿರೋದು. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಮತ್ತೆ ಕೆನೆ, ಹಾಲಿನ ಕೆನೆ ಇಷ್ಟೇ ಬೇಕಿರೋದು. ಇದು ಅಗ್ಲತ್ತಲ್ಲಿ ಹಚ್ಚೋದಲ್ಲ, ನಾನು ನಿಮಗೆ ಇವಾಗ ತೋರಿಸ್ತಿರೋದು ನಿಮಗೆ ನೀವು ಟ್ರೈ ಮಾಡಲಿ ಅಂತ ಅಷ್ಟೇ. ನಾನು ಇದು ಮಸ್ಸರಿ ಟ್ರೈ ಮಾಡಿದ್ದೀನಿ. ನನ್ನ ಸ್ಕಿನ್ ಅಂತೂ ಆಯಿಲ್ ಸ್ಕಿನ್ ಆಗಿದೆ. ಇವಾಗ ನೋಡಿ, ಇದು ಅಕ್ಕಿ ಹಿಟ್ಟು ಮತ್ತೆ ಕೆನೆ ಇವೆರಡು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ನಾನು ಮಿಕ್ಸ್ ಮಾಡೋದು ಹೇಗಂತಾನು ತೋರಿಸ್ಕೊಡ್ತೀನಿ, ಹಚ್ಚೋದು ಮತ್ತೆ ತೋರಿಸ್ಕೊಡ್ತೀನಿ. ಇದು ನೈಟ್ ಟೈಮ್ ಹಚ್ಕೊಂಡು ಬೆಳಿಗ್ಗೆ ಮುಖ ತೊಳ್ಕೊಬೇಕು. ಅವಾಗ ಹೀಗೆ ಒಂದು 15 ಡೇಸ್ ಮಾಡಿ ನೋಡಿ, ನಿಮ್ಮ ಸ್ಕಿನ್ ಹೇಗಿರುತ್ತೆ. ಮತ್ತೆ ಡಾರ್ಕ್ ಸರ್ಕಲ್ ಹೋಗುತ್ತೆ, ಪಿಂಪಲ್ಸ್ ಎಲ್ಲ ಹೋಗಿ ಇದು ಮನೆಯಲ್ಲಿ ನೀವು ಹೋಮ್ ರೆಮಿಡಿನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಬಹಳ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಿದ್ದೀನಿ, ಟ್ರೈ ಮಾಡ್ತಾನೂ ಇರ್ತೀನಿ. ಯಾವಾಗಾದ್ರೂ ನನಗೆ ಡಾರ್ಕ್ ಸರ್ಕಲ್ ಆದರೆ ಮತ್ತೆ ಪಿಂಪಲ್ಸ್ ಆದರೆ, ಆಯಿಲ್ ಸ್ಕಿನ್ ಬೇಕಂದ್ರೆ, ಎಲ್ಲಾದ್ರೂ ನಾವು ಫಂಕ್ಷನ್ಗೆ ಹೋಗ್ಬೇಕಂದ್ರೆ, ಒಂದು 5 ಡೇಸ್ 6 ಡೇಸ್ ಇದೆ ನಾವು ಫಂಕ್ಷನ್ಗೆ ಹೋಗ್ಬೇಕಂತ ಇದ್ರೆ ಈ ಥರ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಫೇಸ್ ವಾಶ್ ಬೇಡ, ಏನೂ ಬೇಡ, ಕ್ರೀಮು, ನೀವು ಫೌಂಡೇಶನ್ ಅದು ಇದು ಹಚ್ಚಿದ್ರೆ ಪರವಾಗಿಲ್ಲ. ಇದು ನೈಟ್ ಟೈಮಲ್ಲಿ ಯೂಸ್ ಮಾಡಿ. ಬೇಕಿದ್ರೆ ನೀವು ಯೂಸ್ ಮಾಡಿ ನಿಮಗೆ ಹೇಗೆ ಉಪಯೋಗ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೆಣ್ಮಕ್ಳಂತೂ ಪಿಂಪಲ್ಸ್ ಆದರೆ, ಡಾರ್ಕ್ ಸರ್ಕಲ್ಸ್ ಆದರೆ ಯಾವ ಕ್ರೀಮ್ ಹಚ್ಬೇಕು, ಯಾವ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು ಅಂತ ಒದ್ದಾಡ್ತಿರ್ತಾರೆ. ಒದ್ದಾಡೋದು ಬೇಡ, ಈ ಥರ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ. ಇಲ್ಲಿ ನೋಡಿ, ಆಯಿಲ್ ಸ್ಕಿನ್ ಆಗುತ್ತೆ ಅಂದ್ರೆ ನಿಮ್ಮ ಕೆನ್ನೆ ಈ ಥರ ಚೆಬ್ಬಿ ಚಿಪ್ಸ್ ಥರ ಆಗ್ತವೆ. ಇದು ಮೊದಲೇನದು ಕೆನೆ ಅಲ್ವಾ, ಇದರಲ್ಲಿ ಬೆಣ್ಣೆ ಸಹ ಇರುತ್ತೆ, ಇದರಲ್ಲಿ ತುಪ್ಪ ಸಹ ನಾವು ಮಾಡ್ತೀವಿ. ಒಂದ್ಸರಿ ಮನೇಲಿ ನೀವು ಟ್ರೈ ಮಾಡಿ ನೋಡಿ, ಮರಿಬೇಡಿ. ಇದು ಇವಾಗ ಹೇಗೆ ತಯಾರಿಸೋದು ಅಂತ ನಾನು ಹೇಳ್ಕೊಡ್ತೀನಿ. ಕ್ಲೀನಾಗಿ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ, ಸರಿನಾ? ಇವಾಗ ನೋಡಿ, ರೆಡಿ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಕೆನೆ ಇದು ಎಷ್ಟು ಫ್ರೆಶ್ ಆಗಿರೋ ಕೆನೆ, ಬೆಣ್ಣೆ ಅಲ್ಲ ಕೆನೆ. ಇದರಿಂದ ಬೆಣ್ಣೆನೂ ಮಾಡ್ತಾರೆ, ತುಪ್ಪನೂ ಮಾಡ್ತಾರೆ. ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ನಾನೇನು ಹೇಳ್ಬೇಕಿಲ್ಲ. ಇಲ್ಲಿ ನೋಡಿ ಕೆನೆ. ಇವಾಗ ಅಕ್ಕಿ ಹಿಟ್ಟು, ಇಲ್ಲಿ ನೋಡಿ, ಒಂದು ಅರ್ಧ ಟೀ ಸ್ಪೂನ್ ಆಗಲಿ, 1 ಟೀ ಸ್ಪೂನ್ ಆಗಲಿ, ನಾನು ಸಣ್ಣ ಟೀ ಸ್ಪೂನ್ ತಗೊಂಡಿದ್ದೀನಿ. ಇದರಲ್ಲಿ 3 ಟೀ ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, 1 2 3 ಒಬ್ರಿಗೆ ಅಲ್ವಾ. ಇಲ್ಲಿ ನೋಡಿ, ನಾನು ಕಲಿಸ್ಕೊಂತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ಕೊಂತಾ ಇದ್ದೀನಿ ಅಂದರೆ, ನೀವು ಇದು ನೈಟ್ ಟೈಮ್ ಯೂಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಥರ ಆಗಿದೆ, ಇನ್ನೊಂದು ಸ್ವಲ್ಪ ಹಾಕ್ಕೊಂತೀನಿ ತಡೀರಿ. ಇಲ್ಲ, ಪೂರ್ತಿ ಹಾಕ್ಕೊಂಡೆ ನಾನು. ಹೆಚ್ಚಾದರೆ ಇನ್ನೊಂದು ನೈಟ್ ಹಚ್ಕೋಬೋದು ಮಲ್ಕೋಬೇಕಾದ್ರೆ. ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಕಾಣಿಸ್ತಿದೆಯಾ ನಿಮಗೆ? ಕ್ಲೀನಾಗಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಆಗಬೇಕು, ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಎಲ್ಲೂ ಇರಬಾರ್ದು. ಅಕ್ಕಿ ಹಿಟ್ಟು ಮತ್ತು ಕೆನೆಯಲ್ಲಿ ಮಾಡುವಂತಹ ಹೋಮ್ ರೆಮಿಡಿ ಫೇಸ್ ವಾಶ್ ಹಚ್ಚೋ ಥರ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಎಷ್ಟು ಕ್ಲೀನಾಗಿ ಕಲಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸ್ಕಿಪ್ ಮಾಡಿದೆ ವಿಡಿಯೋನ. ನೀವೇ ಹೇಳ್ತೀರಾ, ಇದು 1 ವಾರ ಟ್ರೈ ಮಾಡಿ ನೋಡಿ. ಸ್ಕಿನ್ ಎಷ್ಟು ಚೆನ್ನಾಗಿ, ನಿಮ್ಮ ಕೆನ್ನೆ ಎಷ್ಟು ಸ್ಮೂತ್ ಆಗುತ್ತೆ ಅಂದರೆ
ಮತ್ತೆ ನೀವು ಇನ್ನೊಬ್ರಿಗೆ ತಿಳಿಸ್ಬೇಕು ಆ ತರ ಇರುತ್ತೆ. ಇಲ್ಲಿ ನೋಡಿ ಕ್ಲೀನ್ ಆಗಿ ನಾನು ಕಲ್ಸ್ಕೊಂಡಿದೀನಿ. ಇದು ಡೇ ಟೈಮ್ ಹಚ್ಕೋಬಾರ್ದು, ನೈಟ್ ಟೈಮ್ ಮಕ್ಕಳುವಾಗ ಹಚ್ಕೊಂಡು ಬೆಳಿಗ್ಗೆ ಮುಖ ಬರೀ ಸೋಪಲ್ಲಿ ತೊಳೆಯಕ್ ಹೋಗ್ಬೇಡಿ. ಫಸ್ಟ್ ನೀರಲ್ಲಿ ತೊಳ್ಕೊಂಡು ಆಮೇಲೆ ಸೋಪಲ್ಲಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನೋಡಿ ನಾನು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಒಂಥರ ಬೆಣ್ಣೆ ತರ ಆಗಿದೆ. ಇಲ್ಲಿ ನೋಡಿ ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ನಿಮ್ ಕೈಯಿಂದ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ. ಈ ತರ ಕೂದಲು ಅಂಟಬಾರ್ದು. ಇಲ್ಲಿ ನೋಡಿ ಕ್ಲೀನ್ ಆಗಿ ಈ ತರ ಅಷ್ಟ ಹೋಗಿ ಇದು ನೈಟ್ ಟೈಮ್ ಹಚ್ಕೋಬೇಕು. ಡೇ ಟೈಮ್ ಅಂದ್ರೆ ನಾವು ಓಡಾಡಬೇಕಾದ್ರೆ ಎಲ್ಲರೂ ನಮಗೆ ಅಂತ ಬಿಡ್ತಾರೆ, ಏನ್ ಈ ತರ ಹಚ್ಕೊಂಡಿದ್ದಾರೆ ಅಂತ. ನಾನು ನಿಮಗೆ ಟ್ರಯಲ್ ತೋರಿಸೋದಕ್ಕಾಗಿ ನಾನು ಹಚ್ತಾ ಇದೀನಿ. ನೋಡಿ ಇದು ಹೋಮ್ ರೆಮಿಡಿ, ನಿಮ್ಮ ಮನೇಲಿ ಮಾಡ್ಕೊಂಡು ಮಾತ್ರ ಮರಿಬೇಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಉಳಿದಿದ್ದನ್ನ ನಾನು ನೈಟ್ ಮಕ್ಕಳಿಗೆ ಹಚ್ಕೊತೀನಿ. ನಿಮಗೆ ಟ್ರಯಲ್ ತೋರಿಸ್ತಾ ಇದೀನಿ. ನೋಡಿ ಈ ತರ ಕ್ಲೀನ್ ಆಗಿ ಅಪ್ಲೈ ಮಾಡ್ಕೊಳ್ಳಿ ಫೇಸ್ಗೆ. ನಿಮಗೆ ಎಲ್ಲ ಡಾರ್ಕ್ ಸರ್ಕಲ್ ಇರುತ್ತೋ ಅಲ್ಲೆಲ್ಲ ಹಚ್ಕೊಳ್ಳಿ, ಮತ್ತೆ ಪಿಂಪಲ್ಸ್ ಇರುತ್ತಲ್ಲ ಅಲ್ಲಿ ಕೂಡ ಹಚ್ಕೊಳ್ಳಿ. ಇಲ್ಲಿ ನೋಡಿ ಈ ತರ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ಕ್ಲೀನ್ ಆಗಿ ಕೂದಲಿಗೆ ತಗಲೋದು ಹಾಗೆ ತೆಗೆಸ್ಕೋಬೇಡಿ. ಕೂದಲಿಗೆ ಅಂಟು ತರ ಆಗುತ್ತೆ. ಇಲ್ಲಿ ನೋಡಿ ನಾನು ಕ್ಲೀನ್ ಆಗಿ ಇದ್ದೀನಿ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸ್ ಹೇಗೆ ರಿಸಲ್ಟ್ ಬಂದಿದೆ ಅಂತ ತಿಳಿಸಿ. ನೋಡಿ ಇದು ಜಾಸ್ತಿ ಅಂಟೋದಿಲ್ಲ. ಅಕ್ಕಿ ಮಾತ್ರ ಈ ತರ ನೋಡಿ ನೀವು ಬೇಕಾದ್ರೆ ಸರಿ ನೀವು ಹಚ್ಚಬೇಕಾದ್ರೆ ನೋಡಿ ಈ ತರ ಹಿಂಗೆ ಹಚ್ಚಬೇಕಾದ್ರೆ ಇಲ್ಲಿ ನಿಮಗೆ ಯಾವ ತರ ಬರುತ್ತೆ ಸ್ಕಿನ್ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ನಾನು ಇದೆಲ್ಲ ಉದ್ದ ಇದೆ. ಉದ್ದಿದ್ರೆ ಮಾತ್ರ ನಿಮ್ಮ ಮುಖದ ಮೇಲೆ ಗಲೀಜು ಇರುತ್ತಲ್ಲ, ನಿಮ್ಮ ಮುಖದ ಮೇಲೆ ಗಲೀಜು ಇರುತ್ತಲ್ಲ ಅದನ್ನು ಹೊರಗಾಗುತ್ತೆ. ಇದು ಅಕ್ಕಿ ಮತ್ತು ಸ್ಕಿನ್ ನೋಡಿ ನಿಮಗೆ ಮುಖಕ್ಕೆ ಅಂಟ್ಕೊಂಡಿಲ್ಲ, ಅದರ ಗಲೀಜೆಲ್ಲ ತಂದು ಹೊರಗೆ ಸಾಕ್ತೆ. ಇವೆಲ್ಲ ಫಂಕ್ಷನ್ ಬೇಕಂದ್ರೆ ಒಂದು ವಾರ ಇರೋ ಹಾಗೆ ಈ ತರ ಮನೇಲಿ ಟ್ರೈ ಮಾಡಿ ನೋಡಿ. ಬೇಕಾದ್ರೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಮಿಸ್ ಮಾಡ್ಕೊಬೇಡಿ. ನೋಡಿ ಖಂಡಿತವಾಗ್ಲೂ ಒಳ್ಳೆ ರೆಮಿಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನಷ್ಟು ನಿಮಗೆ ಫೇಸ್ ಟಿಪ್ಸ್ ಹೇಳ್ತಾ ಹೋಗ್ತೀನಿ. ಹೋಮ್ ರೆಮಿಡಿದು ನಿಮಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವು ಅಪ್ಲೈ ಮಾಡ್ಬೇಕಾದ್ರೆ ನೋಡ್ಕೊಳ್ಳಿ, ನಿಮ್ ಮುಖದ ಮೇಲೆ ಇರೋ ಎಲ್ಲ ಗಲೀಜೆಲ್ಲ ತೆಗ್ದಾಗ್ತಿರುತ್ತೆ, ಇದ್ರಲ್ಲಿ ಕಾಣುತ್ತೆ. ನೋಡಿ ಇದು ಈ ತರ ಅಪ್ಲೈ ಮಾಡ್ಕೊಳ್ಳಿ ಕ್ಲೀನ್ ಆಗಿ. ನೋಡ್ಕೊಳ್ಳಿ ನಾನು ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊ. ಇಲ್ಲಿ ನೋಡಿ ಅಂಟ್ಕೊಳ್ಳೋದೇ ಇಲ್ಲ, ಅಷ್ಟು ಹಾಗೆ ಸ್ಮೂತ್ ಆಗಿ ಎಣ್ಣೆ ಎಷ್ಟು ಸ್ಮೂತ್ ಆಗಿದೆ ನೋಡಿ. ಬೆಣ್ಣೆ ತರ ಸೌತಾ ಇದ್ದೀನಿ ನಾನು. ಇದು ಮಿಕ್ಕಿದ್ದು ನಾನು ನೈಟ್ ಹಚ್ಕೊಂಡು ಮಾಡ್ಕೊಂತೀನಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಸ್ಕಿನ್ ಮೇಲೆ ಇರೋ ಎಲ್ಲ ಗಲೀಜೆಲ್ಲ ತೆಗ್ದಾಕ್ಬಿಡುತ್ತೆ. ಒಳ್ಳೆ ರೆಮಿಡಿ ಇದೆ ನೋಡಿ. ನೀವು ಮನೇಲಿ ಟ್ರೈ ಮಾಡ್ಕೊಂಡು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಹೆಣ್ಮಕ್ಳು ಆಲ್ಮೋಸ್ಟ್ ಆಲ್ ಅವರು ಮುಖಕ್ಕೆ ಎಷ್ಟೋ ದುಡ್ಡು ವೇಸ್ಟ್ ಮಾಡ್ತಾರೆ. ನಾನು ಅಷ್ಟೇ ಆ ಕ್ರೀಮು ಈ ಕ್ರೀಮು ಆ ಟ್ರೀಟ್ಮೆಂಟ್ ಎಲ್ಲ ಬಿಟ್ಟಾಕಿ ಇದೊಂದ್ಸರಿ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಒಂದು 15 ಮಿನಿಟ್ಸ್ ಆಗಿದೆ. ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಯಾವ ಥರ ಬಂದಿದೆ ನನ್ನ ಸ್ಕಿನ್ ಅಂತ. ವೇಟ್ ಮಾಡ್ತಾಯಿರಿ 15 ಮಿನಿಟ್ಸ್. ಇವಾಗ ನಾನು ಕ್ಲೀನಾಗಿ ಮುಖ ತೊಳ್ಕೊಂಡು ಆಮೇಲೆ ಸೋಪ್ ಹಾಕಿ ತೊಳ್ಕೊಂಡು ಬರ್ತೀನಿ. ಲೈವ್ ಆಗಿ ನಿಮಗೆ ಸ್ಕಿನ್ ಹೇಗೆ ಬಂದಿದೆ ಅಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಆಯಿಲ್ ಸ್ಕಿನ್ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಚೆನ್ನಾಗಿ ಬಂದಿದೆ. ನೋಡಿ ನೋಡಿ ಕೈ ಡ್ರೆಜ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್.